ಹಲೋ ಗಾಯ್ಸ್, ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರ ಅಂತ ನನಗೆ ಗೊತ್ತೀನಿ. ಇವತ್ತು ನಾನು ಎಕ್ಸ್ಪ್ಲೋರ್ ಮಾಡಕ್ಕೆ ಹೋಗ್ತಾ ಇರೋದು ಮಹಾರಾಷ್ಟ್ರದ ಮಿರಜೂರ್ನ ಇವತ್ತು ಎಕ್ಸ್ಪ್ಲೋರ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಈಗ ನಾನು ಹೋಗ್ತಾ ಇದ್ದೀನಿ ಟ್ರೈನಲ್ಲಿ. ಈಗ ಒಂದು ಚಾಲೆಂಜ್ ಮಾಡ್ತಾ ಇದ್ದೀನಿ. ಏನು ಅಂತ ಹೇಳಿದ್ರೆ ಟಿಕೆಟ್ ಇಲ್ದೇನೆ ನಮ್ಮೂರಿಂದ 105 ಕಿಲೋಮೀಟ್ರ್ ಪ್ರಯಾಣನ ಮಾಡ್ತಾಯಿದ್ದೀನಿ ಟ್ರೈನಲ್ಲಿ. ಯಾವ ಥರ ಅಂತ ನೋಡಿ. ಗಾಯ್ಸ್, ಈಗ ಟೈಮ್ 9:35. ಈ ಟ್ರೈನ್ 9:45ಕ್ಕೆ ಬರುತ್ತೆ. ಇನ್ನೊಂದು 10 ನಿಮಿಷದಲ್ಲಿ ಟ್ರೈನ್ ಬರುತ್ತೆ. Oh, Bill wants to Bill. Oh, Bill wants to Bill. ಕೂತ್ಕೊಳ್ಳೋಕೆ ಜಾಗ ಇಲ್ಲ, ನಿಂತ್ಕೊಂಡು ಹೋಗ್ಬೇಕು. ಇಲ್ಲಿಂದ 5 ರೈಲ್ವೆ ಸ್ಟೇಷನ್ನ ನಿಂತ್ಕೊಂಡು ಹೋಗ್ಬೇಕಾಗತ್ತೆ. ಯಾಕಂದರೆ ಕೂತ್ಕೊಳ್ಳೋಕೆ ಜಾಗ ನೋಡಿ. ಡ್ಯೂಯಲ್ ಮಾಡ್ತಾ ಇದ್ದಾರೆ ನೋಡಿ ಯಾವ ಥರ. ಇಲ್ಲಿ ನೋಡಿ ಯಾವ ಥರ ಈಗ ಹಾಗೆ ಸ್ವಲ್ಪ ಹೋಗ್ತಾ ಇದೆ. ಈಗ ನೀವು ನೋಡ್ತಾ ಇದ್ರಲ್ಲಿ ಕೃಷ್ಣಾ ನದಿ. ಇದು ಕುಡ್ಚಿ ರೈಲ್ವೆ ಸ್ಟೇಷನ್ ಆದಮೇಲೆ ಇದು ಹತ್ತತ್ತೆ. ನೋಡಿ ಯಾವ ಥರ ನೀರು ಹರಿತಾ ಐತೆ ಅಂತ. ಆ ಕಡೆ ಒಂದು ರೈಲ್ವೆ ಹಳಿ ಇದೆ. ನಾನೀಗ ಬರೋದು ಟಾಯ್ಲೆಟ್ಗೆ 2ನೇ ಸರಿ. ಯಾಕಂದರೆ ಯಾರಾದರೂ ಟೀಚರ್ ಬರ್ತಾರೆ ಅಂತ ಭಯ ಆಗ್ತಾ ಇದೆ. ಇನ್ನೂವರೆಗೂ ಯಾರೂ ಬಂದಿಲ್ಲ. ಇನ್ನು ಮುಂದೆ ನೋಡಬೇಕು. ಬಂದರೆ ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ನಾನು ಟಿಕೆಟ್ ತೆಗೆಸಿಲ್ಲ, ಗೊತ್ತಿದೆ ನಿಮಗೆ. ಅದಕ್ಕೆ ನಾನು ಇದು 3ನೇ ರೈಲ್ವೆ ಸ್ಟೇಷನ್, ಮುಗಾರ್ ರೈಲ್ವೆ ಸ್ಟೇಷನ್. ಇದು ನೋಡಿ ಯಾವ ಥರ ಇದೆ ಅಂತ. ಟ್ರೈನ್ ಸ್ಲೋ ಆಗಿ ಹೋಗ್ತಾ ಇದೆ. ಯಾಕಂದರೆ ಇಲ್ಲಿ ಕೆಲಸ ನಡೀತಾ ಇದೆ. ನೀವು ನೋಡೋದು ಕೆಲಸ ಮಾಡ್ತಾ ಇದೆ ನೋಡಿ. ಈ ಥರ ಏನಾದರೂ ಆದರೆ ಈ ಥರ ಕೆಲಸ ಮಾಡಿ ರಿಪೇರಿ ಮಾಡ್ತಾರೆ. ತುಂಬ ಸ್ಲೋ ಆಗಿ ಹೋಗ್ತಾ ಇದೆ ಟ್ರೈನ್. ಗಾಯ್ಸ್, ಇದು ಶಾಡಬಾಳ್ ರೈಲ್ವೆ ಸ್ಟೇಷನ್. ನೋಡಿ ಯಾವ ಥರ ಇದೆ ಅಂತ. ಇನ್ನೊಂದು ರೈಲ್ವೆ ಸ್ಟೇಷನ್ ದಾಟಿದ್ರೆ ಈ ಚಾಲೆಂಜ್ ಸಕ್ಸಸ್ಫುಲ್ ಆಗುತ್ತೆ. ಏನಾಗುತ್ತೆ ಅಂತ ನೋಡಬೇಕು. ಇನ್ನೊಂದು ರೈಲ್ವೆ ಸ್ಟೇಷನ್ ದಾಟಿದ್ರೆ ಈ ಚಾಲೆಂಜ್ ಮುಕ್ತಾಯವಾಗುತ್ತದೆ. ಈ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ಯಾಕಂದರೆ ಟಿಕೆಟ್ ಇರ್ತೇನೆ ಫಸ್ಟ್ ಟೈಮ್ ಪ್ರಯಾಣ ಮಾಡ್ತಾ ಇದ್ದೀನಿ. ತುಂಬ ಭಯ ಆಗಿತ್ತು. ಯಾಕಂದರೆ ಹಿಡಿದ್ರೆ 1,000-2,000 ದಂಡ ಹಾಕ್ತಾರೆ ಅಂತ ಭಯ ಆಯಿತು. ಸಿನಿಮಾದೆಲ್ಲ ನೋಡ್ತಾ ಇರ್ತೀವಲ್ಲ ನಾವು, ಅದೇ ಥರ ಆಗುತ್ತೆ ಅಂತ ಅಂದ್ಕೊಂಡೆ. ನನ್ನ ಅದೃಷ್ಟಕ್ಕೆ ಇವತ್ತು ಯಾರು ಬರಲಿಲ್ಲ, ಉಳ್ಕೊಂಡೆ. ನೀವು ಯಾವಾಗಾದರೂ ಈ ಥರ ಟ್ರೈ ಮಾಡಿದ್ದೀರಾ ಅಂತ ಕಮೆಂಟ್ ಮಾಡಿ.
ನಮ್ಮ ಲೈಫ್ ಆಗಲಿ ನಮ್ಮ ಸ್ಟಾಪ್ ಯಾವ ಬರುತ್ತೆ ನಾವು ಹೇಳ್ಕೊಂಡು ಹೋಗ್ತಾ ಇರಬೇಕು. ನೋಡಿ ಒಬ್ಬರು ಗೊತ್ತಿಲ್ಲ, ಯಾಕಂದರೆ ಇದು ಸ್ಟಾಪ್ ಇದೆ, ಅದಕ್ಕೆ ಅವರು ನಿಲ್ದಾಣಕ್ಕೆ ಹೇಳ್ಕೊಂಡು ಹೋಗ್ತಾ ಇರಬೇಕು. ಇಷ್ಟೇ ಜನ ತಿಳ್ಕೊಬೇಕು ನಾವು. ಇದೇ ನೋಡಿ ಮಿರಾಜ್ ರೈಲ್ವೆ ಸ್ಟೇಷನ್ ಹೊರಗಡೆ ಹೋಗುವ ಪ್ಲೇಸ್. ನೋಡಿ ಚಿತ್ರಣ ಯಾವ ಥರ ತೆಗೆದಿದ್ದಾರೆ ಅಂತ. ಗಾಯ್ಸ್ ಅಂತೂ ಬಂದೆ, ಟಿಕೆಟ್ ಇಲ್ಲದೆ ಪ್ರಯಾಣ ಮಾಡಿದೆ. ತುಂಬ ಭಯ ಆಗ್ತಾ ಇತ್ತು, ಯಾಕಂದರೆ ಫಸ್ಟ್ ಟೈಮ್ ಟಿಕೆಟ್ ಇಲ್ಲದೇ ಪ್ರಯಾಣ ಮಾಡ್ತಾ ಇದ್ದೆ. ಗಾಯ್ಸ್ ನಿಮಗೊಂದು ಟ್ವಿಸ್ಟ್ ಇದೆ, ಏನು ಅಂತ ಹೇಳಿದ್ರೆ ನಾನು ಆಲ್ರೆಡಿ ಟಿಕೆಟ್ನ ತೆಗೆಸಿದ್ದೆ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ನ ಜನ್ಮಕ್ಕೆ ಹೋಗೋ. ಯಾಕಂದರೆ ನಮ್ಮೂರಿಂದ ಬರೀ 15 ರೂಪಾಯಿ ಟಿಕೆಟ್ ಇತ್ತು. ಏನಾದರೂ ಸಿಗಾಕೊಂಡಿದ್ರೆ 1,000 2,000 ದಂಡ ಹಾಕ್ತಾಯಿದ್ರು. ಅದಕ್ಕೆ ನಾನು ಇರಲಿ ಅಂತ ಸುಮ್ಮನೆ ಟಿಕೆಟ್ ತೆಗೆಸಿದೆ. ಯಾಕಂದರೆ 15 ರೂಪಾಯಿ ಬರೀ 15 ರೂಪಾಯಿ ಸಲುವಾಗಿ ನಾನು 2,000ನ ಕಳ್ಕೊಳ್ಳೋಕೆ ರೆಡಿಲಾಗಿದ್ದೆ. ಅದಕ್ಕೆ ಇರಲಿ ಅಂತ ಸುಮ್ಮನೆ ತೆಗೆಸಿದ್ದೆ. ನೋಡಿದಲ್ಲ ಗಾಯ್ಸ್ ಹೇಗಿತ್ತು ಅಂತ. ಈ ವಿಡಿಯೋನಾದರೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮಿರಾಜನ್ನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ. ತುಂಬ ಇಲ್ಲಿ ನೋಡುವಂಥ ಜಾಗಗಳು ತುಂಬ ಇವೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್ ಬಾಯ್.